ಪೇಂಟಿಂಗ್ ಕೆಲಸದ ವೇಳೆ ವಿದ್ಯುತ್ ಅವಘಡ, ಗಾಯಗೊಂಡ ಕಾರ್ಮಿಕ ಆಸ್ಪತ್ರೆಗೆ ದಾಖಲು. ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀಪತಿ ನಗರ ನಿವಾಸಿ ಮೆಹಮೂದ್ ಮೊಹಮ್ಮದ್ ಅಲಿ ಪಠಾಣ್ ಬುಧವಾರ ಬೆಳಗಾವಿ ರೋಡ್ನಲ್ಲಿರುವ ವೆಂಕಟೇಶ್ ಹಿರೇರೆಡ್ಡಿ ಅವರ ಬಿಲ್ಡಿಂಗ್ನಲ್ಲಿ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ವೇಳೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಮೆಹಮೂದ್ ಮೊಹಮ್ಮದ್ ಅಲಿ ಪಠಾಣ್ ಎಂಬ ವ್ಯಕ್ತಿಗೆ ಬಲಗೈ ಮತ್ತು 2 ಮೊಣಕಾಲು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಎಂದಿನಂತೆ ಪೇಂಟಿಂಗ್ ಕಾರ್ಮಿಕ ವೆಂಕಟೇಶ್ ಹಿರೇರೆಡ್ಡಿ ಅವರ ಬಿಲ್ಡಿಂಗ್ ಮೇಲ್ಭಾಗದಲ್ಲಿ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ವೇಳೆ ಏಣಿಗೆ ಹಗ್ಗವನ್ನು ಕಟ್ಟಿ ಕೆಲಸ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಹಗ್ಗ ಕೈಯಿಂದ ಜಾರಿದೆ. ಹಗ್ಗವನ್ನು ಮೇಲಕ್ಕೆ ಎತ್ತಲು ಕೇಬಲ್ ಪೈಪ್ನಿಂದ ಬಳಸುವ ಸಂದರ್ಭ ಹಗ್ಗ ಜಾರಿ ವಿದ್ಯುತ್ ಕಂಬದ ಹೈಟೆನ್ಷನ್ ವಿದ್ಯುತ್ ತಂತಿಗೆ ತಗುಲಿದ ಪರಿಣಾಮ ಕಾರ್ಮಿಕನಿಗೆ ವಿದ್ಯುತ್ ಶಾಕ್ ಹತ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ತಕ್ಷಣವೇ ಅಲ್ಲಿದ್ದ ಸ್ಥಳೀಯರು ಸೇರಿ ಗಾಯಾಳುವನ್ನು ರಕ್ಷಿಸಿ ರಾಮದುರ್ಗ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗಾಯಾಳು ಕಾರ್ಮಿಕನಿಗೆ ಅಗತ್ಯ ಚಿಕಿತ್ಸೆಯನ್ನು ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಲ್ಡಿಂಗ್ ಮಾಲೀಕರಾದ ವೆಂಕಟೇಶ್ ಹಿರೇರೆಡ್ಡಿ ಅವರು ಹೇಳಿದ್ದೇನು. ಇಲ್ಲ, ನಾನು ಹೊರಗಡೆ ಇದ್ದೆ. ಅವಾಗ ಫೋನ್ ಬಂತು ನನಗೆ, ಪೇಂಟ್ರಿಗೆ ಒಬ್ಬ ಇದು ಆಗೈತೆ ಅಂತ ಹೇಳಿ. ನಾವು ಇಮಿಡಿಯೇಟ್ ಅಲ್ಲಿ ಹೋಗ್ಬಿಟ್ರೆ ಆಗಿಂದಾಗ ಹೋದಾಗ ಪೇಂಟ್ರ್ ಬಿದ್ದು ಒದ್ದಾಡತ್ತಿದ್ರು. ಇಮಿಡಿಯೇಟ್ ಕರ್ಕೊಂಬಂದು ಇಲ್ಲಿ ಐಸಿಯು ಯಾವ ವೈರ್ ಅದನ್ನು ನಾನು ನೋಡಿಲ್ಲ. ಅದು ಅಲ್ಲಿ ವೈರ್ ಎಲೆಕ್ಟ್ರಿಕಲ್ ವೈರ್ ಪಾಸ್ ಆಗಿದೆ. ಬೆಳಗ್ಗೆ ಹೋಗಿ ಹೇಳಿ ಬಂದಿದ್ದೆ ನಾವು, ಅಲ್ಲೆಲ್ಲ ಮಾಡೋಕ್ಕೆ ಹೋಗ್ಬಿಟ್ರಿ, ಕರೆಂಟ್ ಇರ್ತೈತಿ ಮತ್ತು ಇದು ಆಕೈತಿ ಅಂತೇಳಿ. ಮೇನ್ ಪೇಂಟ್ರ್ ಏನು ಮಾಡ್ಕೊಂಡಿಲ್ಲ, ಅವ್ರ ಕೈ ಅಸಿಸ್ಟೆಂಟ್ ಅವರು ಬೈ ಮಿಸ್ಟೇಕ್ ಅದು. ಅವರು ಬೈ ಮಿಸ್ಟೇಕ್ ಏನು ಮಾಡೋಕ್ಕೆ ಹೋಗ್ಯದ ಆಗೈತೆ. ನಮಗೆ ನಾವು ಕಣ್ಣಾರು ನೋಡಿಲ್ಲ ಅದ್ರ ಬಗ್ಗೆ. ಮಿಸ್ಟೇಕ್ ಆಗ್ತಾವ, ಆದ್ರೆ ನಮ್ಗೆ ಕೆಟ್ಟ ಅನ್ಸಾಗದು. ಈ ಸಂದರ್ಭದಲ್ಲಿ ನಾವೇನು ಹೇಳ್ಬೇಕಂದ್ರೆ ಈ ಪೇಂಟರ್ ತಪ್ಪೈತಿ, ನಮ್ಮ ತಪ್ಪೈತಿ ಅಂತ ಹೇಳೋಕಿನ ಮೊದಲಾಗಿ ಬಿಟ್ಟು ದೇವ್ರಂಗೆ ಜಲ್ದಿ ಆರಾಮ ಮಾಡಲಿ ಅಂತ ಅಷ್ಟನ್ನು ಕೇಳ್ಬೇಕು. ಕಂಡೀಷನ್ ಹೆಂಗೆ ಸರ್? ಕಂಡೀಷನ್ ಆರಾಮಕ್ಕರ ಒಂದು 20-30% ಗಾಯ ಆಗೈತಿ. ಸ್ವಲ್ಪ ಟೈಮ್ ತೊಗೊತಿದ್ದು ಆರಾಮಕ್ಕರ ಅಂತ ಹೇಳಿದರು. ಎಲ್ಲಿಗೆ ಹೋಗಿದೆ? ಈಗ ಹುಬ್ಬಳ್ಳಿ KMC ಕರ್ಕೊಂಡಿದ್ದೀವಿ. ಅಲ್ಲಿ ಸ್ಪೆಷಲ್ ವಾರ್ಡ್ ಐತಿ. ಇದ್ರದ್ದು ಈಗ 10-5 ಒಂದು ಸ್ಪೆಷಲ್ ವಾರ್ಡ್ ಐತಿ, ಅಲ್ಲಿಗೆ ಕರ್ಕೊಂಡು ಹೋಗ್ಯಾರ. ನಮ್ಗೆ ಸ್ವಲ್ಪ ಆರಾಮಕ್ಕಾರ ನಮ್ದು ಅಭಿಪ್ರಾಯ. ಸರ್, ಮುಂದಿನ ದಿನಮಾನದಲ್ಲಿ ಏನಾರು ಚಿಕಿತ್ಸೆಗೆ ಭರಣ ಮಾಡಬೇಕಾದ್ರೆ ತಾವು ಮಾಡ್ತೀವಿ? ಅದು ಅವ್ರದ್ದು ಎಲ್ಲ ಗೌರ್ಮೆಂಟಿಂದ ಏನು ಹೆಲ್ಪ್ ತಗೋತಾರೆ ನಾವು ಹೆಚ್ಚಿನ ನಾವು ಮಾಡ್ತೇವೆ.